ಗಂಗಾಧರ ತ್ರಿಪುರಹರ ಶ್ರೀ ಗಂಗಾಧರ ತ್ರಿಪುರಹರ ಶ್ರೀ ಗಂಗಾಧರ ತ್ರಿಪುರಹರ ಶ್ರೀ ಸಾರಂಗಧರ ಗಂಗಾಧರ ತ್ರಿಪುರಹರ ಶ್ರೀ ಸಾರಂಗಧರ ಗಂಗಾಧರ ತ್ರಿಪುರಹರ ಶ್ರೀ ಶೃಂಗಾರ ಶೇಖರ ಶೃಂಗಾರ ಶೇಖರ ಶೃಂಗಾರ ಶೇಖರ ಶಿವಶಂಕರ ಜಟಾಧರ ಶೃಂಗಾರ ಶೇಖರ ಶಿವಶಂಕರ ಜಟಾಧರ ಶೃಂಗಾರ ಶೇಖರ ಶಿವಶಂಕರ ಜಟಾಧರ ಭೃಂಗೇ ನಟನ ವಿನೋದ ಬೃಂದಾರಕ ವಂದಿತ ಪದ ಭೃಂಗೇ ನಟನ ವಿನೋದ ಬೃಂದಾರಕ ವಂದಿತ ಪದ ಗಂಗಾಧರ ತ್ರಿಪುರಹರ ಶ್ರೀ ಸಾರಂಗಧರ ಗಂಗಾಧರ ತ್ರಿಪುರಹರ ಶ್ರೀ अहिभूषण अमरावराज सुन्नुत बदरीवना अहिभूषण अमरावराज सुन्नुत बदरीवना अहिभूषण अमरावराज सुन्नुत बदरीवना अहिभूषण अमरावनाज सुन्नुत बदरीवना तुहिनाद्रि तानया प्रिया तुहिनाद्रि तानया प्रिया तुहिनाद्रि तानया प्रिय
कारक तुहिनाद्रि तनया प्रिय दुख दूर कारक गंगाधर त्रिपुर हर्षि सारंगधर गंगाधर त्रिपुर हर्षि शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अगजाननपद्मार्कं गजाननमहर्निशम् अनेकदन्तं भक्तानां एकदन्तमुपस्महे महापापातिपापानि गीताध्यानं करोति चेत् क्वचित् स्पर्शं न कुर्वन्ति नलिनीदलमम्बुवत् नलिनीदलमम्बुवत् गीतायाः पुस्तकं यत्र यत्र पाठप्रवर्तते तत्र सर्वाणि तीर्थानि प्रयागादीनि तत्र वै प्रयागादीनि तत्र वै सर्वे देवाश्च ऋषयः योगिनः पन्नगाश्च ये गोपाल गोपिका वापि नारदोद्धव पार्षदाः नारदोद्धव पार्षदाः सर्वधर्मान् परित्यज्य मामेकं शरणं व्रज अहं त्वा सर्वपापेभ्यो मोक्षयिष्यामि मा शुचः सर्वकर्माण्यपि सदा कुर्वाणो मद्व्यपाश्रयः मत्प्रसादादवाप्नोति शाश्वतं परमौ पदमव्ययम् शाश्वतं पदमव्ययम् शाश्वतं पदमव्ययम् अम्ब त्वामनुसन्ददामि भगवद्गीते ಭವದ್ವೇಷಿಣಿ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನ ಅಭ್ಯಾಸದ 10ನೇ ಅಧ್ಯಾಯವಾದಂತಹ ಪರಮಾತ್ಮನ ಗುಣಗಾನಗಳನ್ನು ಮಾಡುತ್ತಿರುವಂತಹ ವಿಭೂತಿ ಯೋಗವನ್ನು ನೋಡುತ್ತಾ ಇದುವರೆಗೂ ಶ್ರೀಕೃಷ್ಣನು ಹೇಳಿದ್ದನ್ನೆಲ್ಲವನ್ನು ಸಖನಾಗಿ ಗುರುವಾಗಿ ಧರ್ಮಬೋಧೆಯನ್ನು ಮಾಡುತ್ತಿರುವನೆಂಬುದಾಗಿ ತಿಳಿದಿದ್ದ ಅರ್ಜುನನು ಈಗ ಶ್ರೀಕೃಷ್ಣನು ತನ್ನ ವಿಷ್ಣು ಭಾವವನ್ನು ಪ್ರಕಟಪಡಿಸುತ್ತಾ ವಿಭೂತಿಗಳನ್ನು ತಿಳಿಸುತ್ತಿರುವುದನ್ನು ಅರ್ಥ ಮಾಡಿಕೊಂಡು ಕೃಷ್ಣನ ಮಾತುಗಳಿಗೆ ತಲೆದೂಗುತ್ತಾ, ಕೃಷ್ಣ, ಎಲ್ಲ ಋಷಿಗಳು, ಮುನಿಗಳು, ದೇವತಾದಿಗಳು ಎಲ್ಲರೂ ಆದಿಯಿಂದ ವೇದಗಳ ಮೂಲಕ ಯಾವ ಪರಮ ಪುರುಷನನ್ನು ವಿಭೂತಿಗಳನ್ನು ವರ್ಣಿಸಿ ಹೊಗಳುತ್ತಿದ್ದಾರೋ ಅವೆಲ್ಲವನ್ನೇ ನೀನು ಮತ್ತೆ ಮತ್ತೆ ಹೇಳುತ್ತಿರುವೆ. ನನಗೆ ಅರ್ಥವಾಯಿತು. ನೀನು ಪರಮಪುರುಷನಾದ ಮಹಾವಿಷ್ಣುವಿನ ಅಂಶ ಸಂಭೂತನೆಂಬುದಾಗಿ ಮತ್ತು ಎಲ್ಲ ಮಹಿಮೆಗಳು ನಿನ್ನ ಮಹಿಮೆಗಳು, ಪರಮಪುರುಷನಾದ ಮಹಾವಿಷ್ಣುವಿನ ಮಹಿಮೆಗಳು ಎಲ್ಲವೂ ಒಂದೇ ಎಂಬುದು ನನಗೆ ಈಗ ಅರ್ಥವಾಗುತ್ತಿದೆ. ಎಲ್ಲವೂ ಋಷಿಮುನಿಗಳು, ವೇದಗಳು, ಉಪನಿಷತ್ತುಗಳು ಹೇಳುತ್ತಿರುವುದನ್ನೇ ನೀನು ಮತ್ತೆ ನನಗೆ ಹೇಳುತ್ತಿರುವೆ. ಕೃಷ್ಣ,
ನೀನು ಯಾರೆಂಬುದು ನನಗೆ ಅರ್ಥವಾಯಿತು. ಆದುದರಿಂದ ಮತ್ತೆ ಮತ್ತೆ ನಿನ್ನ ಈ ಎಲ್ಲ ಮಹಿಮೆಗಳನ್ನು ಕೇಳುವ ಆಸೆ, ನಿನ್ನ ಈ ಅಮೃತವಾಣಿಯನ್ನು ಸದಾಕಾಲವೂ ಕೇಳಿಕೊಂಡಿರುವಂತಹ ಆಸೆಯನ್ನು ನೀನು ಪೂರೈಸಿಕೊಡು ಎಂಬುದಾಗಿ ಅರ್ಜುನನು ಶ್ರೀಕೃಷ್ಣನನ್ನು ಕೇಳುತ್ತಲಿದ್ದಾನೆ. ಅರ್ಜುನನು ಯುದ್ಧರಂಗದಲ್ಲಿರುವುದನ್ನು ಮರೆತೇ ಬಿಟ್ಟನು. ತಾನು ಯುದ್ಧವಾಡಬೇಕೆಂಬುದಾಗಿ ಜಿಜ್ಞಾಸೆ ಉಂಟಾಗಿರುವುದಾಗಿ, ಮನೋದೌರ್ಬಲ್ಯಕ್ಕೆ ಒಳಗಾಗಿರುವುದಾಗಿ ತಿಳಿಸಿದಾಗ ಶ್ರೀಕೃಷ್ಣನು ಕರ್ತವ್ಯವನ್ನು, ಅರ್ಜುನನ ಕ್ಷಾತ್ರ ವಿದ್ಯೆಯನ್ನು, ಉಪಯೋಗಕ್ಕೆ ಬರುವಂತಹ ಈ ಸನ್ನಿವೇಶವನ್ನು, ಇಂತಹ ಸಮಯದಲ್ಲಿ ನಿನಗೆ ಉಂಟಾಗಿರುವ ಮನೋದೌರ್ಬಲ್ಯವನ್ನು ಹೋಗಲಾಡಿಸಿಕೋ ಎಂದು ಹೇಳಲಾರಂಭಿಸಿದ ಪರಮಾತ್ಮನು ಇಡೀ ವ್ಯವಸ್ಥೆಯನ್ನೇ, ಬ್ರಹ್ಮವಿದ್ಯೆಯನ್ನೇ, ಸರ್ವ ಯೋಗಶಾಸ್ತ್ರವನ್ನೇ ಯೋಗೇಶ್ವರನು ತಾನೆಂಬುದಾಗಿ ತಿಳಿಸುತ್ತಾ ಅರ್ಜುನನಿಗೆ ಧಾರೆ ಎರೆದು ಬಿಟ್ಟನು. ಇದನ್ನೆಲ್ಲವನ್ನು ಕೇಳಿ ನೋಡಿ ಶ್ರೀಕೃಷ್ಣನ ಮಹಾಮಹಿಮೆಯನ್ನು ವಿಷ್ಣುವಿನ ಅವತಾರವೆಂದು ತಿಳಿದು ಅರ್ಜುನನು ಎಲ್ಲ ವೇದ ಉಪನಿಷತ್ತುಗಳು, ಋಷಿ ಮುನಿಗಳು, ದೇವತಾದಿಗಳು ಎಲ್ಲರೂ ಹೇಳುತ್ತಿರುವ ಮಾತುಗಳನ್ನೇ ಶ್ರೀಕೃಷ್ಣನು ಹೇಳುತ್ತಿದ್ದಾನೆ. ಇವನು ಮಹಾವಿಷ್ಣುವೇ, ಯಾವ ಅನುಮಾನವೂ ಇಲ್ಲ, ಶ್ರೀಕೃಷ್ಣ ರೂಪದಲ್ಲಿ ನನ್ನೆದುರಿಗೆ ನಿಂತಿದ್ದಾನೆ ಎಂಬ ಮಹತ್ ಸಂತೋಷವನ್ನು ಹೊಂದುತ್ತಾ ಅರ್ಜುನನು ಯುದ್ಧವನ್ನು, ಯುದ್ಧರಂಗವನ್ನು, ತನ್ನ ಕರ್ತವ್ಯವನ್ನು ಮರೆತು ಭಗವಂತನ ಗುಣಗಾನಗಳನ್ನು ಮತ್ತು ಮಹಿಮೆಗಳನ್ನು ಕೇಳುವ ಉತ್ಸುಕತೆಯಿಂದ ಕೃಷ್ಣನನ್ನು ಕೇಳಿಕೊಳ್ಳುತ್ತಿದ್ದಾನೆ. ಕೃಷ್ಣ, ಈ ನಿನ್ನ ಅಮೃತವಾಣಿ ಋಷಿ ಮುನಿಗಳ ವಾಣಿಯಂತೆ ನನಗೆ ಈಗ ಗೋಚರವಾಗಿ ಎಲ್ಲವೂ ಮನಸ್ಸಿಗೆ ವೇದ್ಯವಾಗುತ್ತಿದೆ. ಇದನ್ನು ಮುಂದುವರಿಸು, ನಿನ್ನ ಮಹಿಮೆಗಳನ್ನು ತಿಳಿಸು. ನಾನು ನಿನ್ನ ಎಲ್ಲ ಮಹಿಮೆಗಳನ್ನು ತಿಳಿದುಕೊಳ್ಳಲು ಉತ್ಸುಕನಾಗಿದ್ದೇನೆ ಎಂಬುದಾಗಿ ಅರ್ಜುನನು ಆರಂಭಗೊಂಡು ಪ್ರಶ್ನೆಗಳನ್ನು ಹಾಕದೆ ಪರಮಾತ್ಮನ ಮಾತುಗಳಿಗೆ ತಲೆದೂಗುತ್ತಾ ಸರಿದೂಗುತ್ತಾ, ಎಲ್ಲ ಬ್ರಹ್ಮಾಂಡವೂ ನಿನ್ನದೇ, ಪ್ರತಿಯೊಂದು ನಿನ್ನಿಂದಲೇ ಉದ್ಭವವಾಗಿದೆ, ನೀನೇ ಈ ವಿಶ್ವ ಮತ್ತು ಬ್ರಹ್ಮಾಂಡಕ್ಕೆ ಒಡೆಯನು, ಪ್ರಭುವು ಎಂಬುದಾಗಿ ಹೊಗಳಲು ಆರಂಭಿಸಿ, ನಿನ್ನ ಮಾತುಗಳೆಲ್ಲವೂ ಸಮಂಜಸವಾಗಿಯೇ ಇದೆ, ನಾನು ಅದನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೇನೆ ಎಂಬುದಾಗಿ ಹೇಳಲಾರಂಭಿಸುತ್ತಾನೆ. 11ನೆಯ ಶ್ಲೋಕ, 10ನೆಯ ಅಧ್ಯಾಯ. ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ಒಂದೊಂದು ಪದಗಳು ಪರಮಾತ್ಮನ ಮಹಿಮೆಗಳನ್ನು ಸಾರುತ್ತಲಿದೆ. ನಿಜವಾಗಿಯೂ ಪರಮಾತ್ಮನಲ್ಲಿ ಅಂಥ ಮಹಿಮೆ ಇದೆಯೇ ಎಂಬುದಾಗಿ ಪ್ರಶ್ನೆ ಉಂಟಾದರೆ, ಅನುಮಾನ ಉಂಟಾದರೆ, ಕ್ಷೀರಸಾಗರ ಶಯನನಾದ ಪರಮಾತ್ಮನು ತನ್ನ ವಾಹನವನ್ನಾಗಿ ಗರುಡನನ್ನೇ ಉಪಯೋಗಿಸಿಕೊಳ್ಳುತ್ತಾನೆ. ಅವನು ಮಲಗಿರುವಂತಹ ಶಯನವು ಸರ್ಪವು ನಾಗರಾಜನ ಒಡಲು. ಈ ರೀತಿ ಎರಡೂ ದೇಹಗಳನ್ನು ಧರಿಸಿರುವಂತಹ ಪುಣ್ಯಾತ್ಮರುಗಳು, ಭೂತಾತ್ಮರುಗಳು ವಿರುದ್ಧ ದಿಕ್ಕಿನಲ್ಲಿ ದೇಹದ ಸ್ವಭಾವಕ್ಕೆ ತಕ್ಕಂತೆ ಒಬ್ಬರಿಗೊಬ್ಬರು ದ್ವೇಷಯುಕ್ತರಾಗಿರುತ್ತಾರೆ. ನಾಗರಾಜನಿಗೆ ಗರುಡನನ್ನು ಕಂಡರೆ ಭಯ, ಗರುಡನಿಗೆ ನಾಗರಾಜನನ್ನು ಕಂಡರೆ ಮಹಾಸೇಡು, ಮಹಾಕೋಪ. ಈ ರೀತಿಯ ಎರಡು ದ್ವಂದ್ವಗಳ ಮಧ್ಯದಲ್ಲಿ ಪರಮಾತ್ಮನು ಇರುವುದರಿಂದ ಅವನ ಮಹಿಮೆಯು ಚೆನ್ನಾಗಿ ತಿಳಿದು ಬರುತ್ತದೆ. ನಾಗರಾಜನಲ್ಲಿರುವ ಕೋಪವಾಗಲಿ ದ್ವೇಷವಾಗಲಿ ಕಿಂಚಿತ್ತೂ ಇರುವುದಿಲ್ಲ. ವಿಷಧರನಾದರೂ ಅವನು ಎಲ್ಲ ಸೌಮ್ಯ ಗುಣಗಳನ್ನು, ಪರಮಾತ್ಮನ ದಿವ್ಯ ಮಹಿಮೆಗಳನ್ನು ಹೊಂದಿಕೊಳ್ಳುತ್ತಾ ಗರುಡನನ್ನು ಜೊತೆಯಲ್ಲೇ ನೋಡುತ್ತಲಿರುತ್ತಾನೆ. ಗರುಡನು ಹಾಗೆಯೇ ಶೇಷಶಯನಾದ ಪರಮಾತ್ಮನನ್ನು, ಆ ಆದಿಶೇಷನ ಮೇಲೆ ಎಷ್ಟು ದ್ವೇಷ ಕೋಪಗಳಿದ್ದಾಗ್ಯೂ ಯಾವುದನ್ನೂ ಅನುಭವಿಸದೆ ಅದರಿಂದ ಮುಕ್ತನಾಗಿ ಪರಮಾತ್ಮನ ಗುಣಗಾನವನ್ನು ಮಾಡುತ್ತಾ ಅವನ ಸೇವೆ ಮಾಡುತ್ತಾ ಇಬ್ಬರೂ ತದ್ವಿರುದ್ಧವಾದಂತಹ ಮನೋಧರ್ಮ ಭಾವಗಳನ್ನು ಉಳ್ಳವರು ಯೋಗದಿಂದ, ಯೋಗವೆಂದರೆ ಇಲ್ಲಿ ಪರಮಾತ್ಮ,
ಪರಮಾತ್ಮನ ಯೋಗದಿಂದ ಸಮನಾಗಿ ವರ್ತಿಸುತ್ತಾರೆ ಎಂದರೆ ಅವನ ಮಹಾಮಹಿಮೆ ಎಷ್ಟಿರಬಹುದೆಂಬುದಾಗಿ ನಾವು ತಿಳಿದುಕೊಳ್ಳಬಹುದು. ಸ್ವಭಾವಜನ್ಯವಾದ ವೈರತ್ವವನ್ನೇ ಸಂಪೂರ್ಣವಾಗಿ ಅಳಿಸಿ ಪರಮಾತ್ಮನ ದಿವ್ಯ ಮಹಿಮೆಯನ್ನು ಧರಿಸಿ ಜಗತ್ತಿಗೆ ಪ್ರಕಟಪಡಿಸುತ್ತಿರುವಂತಹ ಈ ಸಾಗರ ಶಯನನಾದ ಆದಿಶೇಷ ಮೇಲೆ ಮಲಗಿರುವಂತಹ ಗರುಡನನ್ನೇ ವಾಹನವನ್ನಾಗಿ ಮಾಡಿಕೊಂಡಿರುವಂತಹ ಮಹಾವಿಷ್ಣುವಿನ ದಿವ್ಯ ಮಹಿಮೆ ದಿವ್ಯ ಗುಣಗಾನವನ್ನು ಎಷ್ಟು ಮಾಡಿದರೂ ಸಾಲದು ಎಂಬುದು ಪ್ರಕಟವಾಗುತ್ತದೆ. ಈ ಉದಾಹರಣೆಯಿಂದ ನಾವು ಏನೆಂದರೆ ಪರಮಾತ್ಮನ ಕೃಷ್ಣನು ಹೇಗೆ ವಿಷ್ಣು ಭಾವವನ್ನು ವರ್ಣಿಸುತ್ತಾ ಇಡೀ ವಿಶ್ವಕ್ಕೆ ಬ್ರಹ್ಮಾಂಡಕ್ಕೆ ತಾನು ಒಡೆಯನೆಂಬುದನ್ನು, ತನ್ನ ಜೊತೆಯಲ್ಲಿರುವಾಗ ಹೇಗೆ ಎಲ್ಲರೂ ಯೋಗದಿಂದ ಕೂಡಿರುತ್ತಾರೆಂಬುದನ್ನು ಮತ್ತು ಅವರ ಹುಟ್ಟಿನಿಂದ ಬಂದಿರುವ ದೇಹದಿಂದ ಉಂಟಾಗಿರುವ ಸ್ವಭಾವಗಳನ್ನೇ ಸಂಪೂರ್ಣವಾಗಿ ನಾಶ ಮಾಡಿಕೊಳ್ಳುತ್ತಾರೆಂಬುದಾಗಿಯೂ ಸಮಸ್ಥಿತಿಯಲ್ಲಿಯೂ ಸ್ಥಿತಪ್ರಜ್ಞರಾಗಿಯೂ ಹೇಗೆ ಉಂಟಾಗುತ್ತಾರೆ ಎಂಬುದನ್ನು ಪರಮಾತ್ಮನು ವರ್ಣಿಸಿದ 16 ಅಧ್ಯಾಯಗಳಲ್ಲಿ ಈಗ ತಿಳಿಸಿದುದನ್ನು ಮಹಿಮೆಗಳ ವಿಷಯದಲ್ಲಿ ಪ್ರಕಟಪಡಿಸುತ್ತಿದ್ದಾನೆ, ಪ್ರಚುರಪಡಿಸುತ್ತಿದ್ದಾನೆ. ಅದನ್ನು ತಿಳಿದ ಅರ್ಜುನನು ಯಾವ ವೇದ ಋಷಿಗಳು ವೇದಗಳ ಮೂಲಕ ನಿನ್ನನ್ನು ಸದಾ ಹೊಗಳುತ್ತಿರುತ್ತಾರೆಯೋ ಅವೆಲ್ಲ ಮಹಿಮೆಗಳನ್ನು ನಾನು ಈಗ ನಿನ್ನ ಬಾಯಿಂದಲೇ ಕೇಳುತ್ತಿದ್ದೇನೆ ಕೃಷ್ಣ. ಎಲ್ಲವೂ ಸತ್ಯ. ಇನ್ನೂ ನಿನ್ನ ಮಹಿಮೆಗಳನ್ನು ವಿವರವಾಗಿ ವಿಶದವಾಗಿ ತಿಳಿಸು. ನನಗೆ ಈ ಅಮೃತವಾಣಿ ಬಹಳ ಹಿತವನ್ನುಂಟು ಮಾಡಿದೆ ಎಂಬುದಾಗಿ ಪರಮಾತ್ಮನ ಯೋಗವನ್ನು ಅನುಭವಿಸುತ್ತಿರುವಂತಹ ಅರ್ಜುನನು ಮನೋದೌರ್ಬಲ್ಯವನ್ನು ಹೋಗಲಾಡಿಸಿಕೊಂಡು ಯುದ್ಧ ರಂಗವೆಂಬುದನ್ನು ಮರೆತು ಪರಮಾತ್ಮನ ಗುಣಗಾನಗಳನ್ನು ಕೇಳುವುದರಲ್ಲಿ ಮಗ್ನನಾಗಿದ್ದಾನೆ, ಧ್ಯಾನಸ್ಥನಾಗಿದ್ದಾನೆ ಎಂಬುದು ಈ ಶ್ಲೋಕದಿಂದ ಪ್ರಕಟವಾಗುತ್ತಿದೆ. ಆಹುಹು ಸ್ವಾಂ ಋಷಯಃ ಸರ್ವೇ ದೇವರ್ಷಿ ನಾರದಸ್ತತಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚ ಏವ ಬ್ರವೀಷಿ ಮೇ. ಇವರೆಲ್ಲರೂ ಸ್ವಯಂ ನಿನ್ನ ವಿಷಯವನ್ನೇ ಹೇಳಿದ್ದಾರಪ್ಪ, ಅದನ್ನೇ ನೀನು ಹೇಳುತ್ತಿದ್ದೀಯೇ. ಸರ್ವಮೇತದೃಶಂ ಮನ್ಯೆ ಯನ್ ಮಾಂ ವದಸಿ ಕೇಶವ ನಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವಾ ನ ದಾನವಾಹ. ಅಪ್ಪ, ನಿನ್ನ ಮಹಿಮೆಗಳನ್ನು ದಾನವರಾಗಲಿ ದೇವತೆಗಳಾಗಲಿ ಮಾನವರಾಗಲಿ ಅರಿಯಲಾರದಂತಹ ಮಹಿಮೆಗಳನ್ನುಳ್ಳ ಬ್ರಹ್ಮಾಂಡಕ್ಕೆ ಪ್ರಭುವು ವಿಭುವು ಆಗಿರುವ ನೀನು ನನ್ನ ಜೊತೆಯಲ್ಲಿರುವುದು ನನ್ನ ಭಾಗ್ಯವೇ ಸರಿ. ಆದುದರಿಂದ ನಿನ್ನ ಮೂಲ ಸ್ವಭಾವದ, ಮೂಲ ಗುಣದ, ಮೂಲ ರೂಪದ ಎಲ್ಲ ಮಹಿಮೆಗಳನ್ನು ನನಗೆ ತಿಳಿಸು. ಸ್ವಯಂ ಏವಾತ್ಮನಾಂ ಆತ್ಮಾನಂ ವೇತ್ಥ ತ್ವಂ ಪುರುಷೋತ್ತಮ. ಹೇ ಪುರುಷೋತ್ತಮ, ಶ್ರೀಕೃಷ್ಣನ ಭಾವವನ್ನು ಅರ್ಜುನನು ವಿಷ್ಣು ಭಾವಕ್ಕೆ ಪರಿವರ್ತಿಸಿಬಿಟ್ಟಿದ್ದಾನೆ. ಭೂತ ಭಾವನ ಭೂತೇಶ, ಎಲ್ಲ ಭೂತಗಳಲ್ಲೂ ಅಡಗಿರುವವನು, ಎಲ್ಲ ಭೂತಗಳ ಉತ್ಪತ್ತಿಗೆ ಕಾರಣನಾಗಿರುವವನು, ಎಲ್ಲ ಭೂತಗಳಿಗೂ ನೀನೇ ಒಡೆಯನಾಗಿರುವವನು. ಭೂತ ಭಾವನ ಭೂತೇಶ, ಹೇ ದೇವದೇವ, ದೇವತೆಗಳೆಲ್ಲರಿಗೂ ನೀನು ದೇವನಾಗಿರುವೆ, ಆದಿಯಾಗಿರುವೆ, ಮೂಲ ಪುರುಷನಾಗಿರುವೆ, ಮೂಲ ಶಕ್ತಿಯಾಗಿರುವೆ ಎಂಬುದಾಗಿ ಅತ್ಯಂತ ಆನಂದವನ್ನು ಅನುಭವಿಸುತ್ತಾ ಪರಮಾತ್ಮನ ಗುಣಗಳನ್ನು ಇನ್ನೂ ಹೆಚ್ಚಾಗಿ ಕೇಳುವಂತಹ, ಮಹಿಮೆಗಳನ್ನು ಕೇಳುವಂತಹ ಮನೋಭಾವವುಳ್ಳನಾಗಿ ಅರ್ಜುನನು ಶಿರವಾಗಿ ಕೃಷ್ಣನನ್ನು ಮತ್ತೆ ಮತ್ತೆ ಬೇಡಿಕೊಳ್ಳುತ್ತಿದ್ದಾನೆ. ಒಡೆಯನೇ, ದೇವತೆಗಳಿಗೆಲ್ಲ ದೇವನಾಗಿರುವವನೇ, ಹೇ ಜಗದೊಡೆಯನೇ, ನಿನ್ನನ್ನು ನೀನೇ ನಿನ್ನಿಂದಲೇ ತಿಳಿದುಕೊಳ್ಳಲು ಸಾಧ್ಯ, ಯಾರೂ ನಿನ್ನನ್ನು ಅರಿಯಲಾರರು. ವಕ್ತುಂ ಅರ್ಹಸ್ಯ ಶೇಷೇಣ ದಿವ್ಯಾ ಹ್ಯಾತ್ಮಂ ವಿಭೂತಯಃ ಯಾಭಿರ್ವಿಭೂತಿ ಲೋಕಾಃ ನಿಮಾಂಸ್ತ್ವಂ ವ್ಯಾಪ್ಯ ತಿಷ್ಠಸಿ. ಕಥಂ ವಿದ್ಯಾಮಹಂ ಯೋಗಿಂ ಸ್ತ್ವಾಂ ಸದಾ ಪರಿಚಿಂತಯನ್ ಕೇಷು ಕೇಷು ಚ ಭಾವೇಷು ಚಿಂತ್ಯೋಸಿ ಭಗವನ್ಮಯ. ಅಪ, ನಿನ್ನ ಮಹಿಮೆಗಳನ್ನು ಯಾವ ಯಾವ ಭಾವಗಳಿಂದ ತಿಳಿದುಕೊಳ್ಳಲು ಸಾಧ್ಯ? ನಾನು ಮಾನವ ಜನ್ಮದಲ್ಲಿ ಈ ನಿನ್ನ ಅನಂತಾನಂತ ಮಹಿಮೆಗಳನ್ನು ಎಷ್ಟು ವಿಸ್ತರಿಸಿದಲೂ ಕೊನೆಯೇ ಇಲ್ಲದಂತಹ ಮಹಿಮೆಗಳನ್ನು
ತಿಳಿದುಕೊಳ್ಳಲು ಹೇಗೆ ಸಾಧ್ಯ? ನಿನ್ನನ್ನು ನೀನೇ ತಿಳಿದುಕೊಳ್ಳುವೆ, ಯಾರಿಂದಲೂ ತಿಳಿಯಲಾರದು ಎಂಬುದಾಗಿ ಅನಂತ ಮಹಿಮೆಗಳನ್ನು ಶ್ರೀಕೃಷ್ಣನಲ್ಲಿ ವಿಷ್ಣು ಭಾವವನ್ನು ನೋಡುತ್ತಾ ಅರ್ಜುನನು ಆನಂದವನ್ನು ಅನುಭವಿಸುತ್ತಿದ್ದಾನೆ. ವಿಸ್ತರೇಣ ಆತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಹ್ಯ ಕಥಯ ತೃಪ್ತಿ ಹಿ ಶೃಣ್ವತೋ ನಾಸ್ತಿ ಮೇ ಅಮೃತಂ. ಈ ಅಮೃತವಾಣಿಯನ್ನು ಕೇಳುವುದರಲ್ಲಿ ತೃಪ್ತಿ ಎಂಬುದೇ ಇಲ್ಲ ನನಗೆ. ಕೊನೆಯೇ ಇಲ್ಲದಂತೆ ನೀನು ಎಲ್ಲವನ್ನೂ ವರ್ಣಿಸುತ್ತಲೇ ಇರು, ನಾನು ಎಲ್ಲವನ್ನೂ ಕೇಳುತ್ತಲೇ ಇರುತ್ತೇನೆ, ನಿನ್ನನ್ನು ನೋಡುತ್ತಲೇ ಇರುತ್ತೇನೆ, ವಿಷ್ಣು ಭಾವವನ್ನು ಸಂಪೂರ್ಣವಾಗಿ ಅನುಭವಿಸುತ್ತಲೇ ಇರುತ್ತೇನೆ. ಅಮೃತ ಸದೃಶವಾಗಿರುವಂತಹ ಈ ನಿನ್ನ ಮಹಿಮೆಗಳು ಅಮೃತವನ್ನೂ ನಾಚಿಸುವಂತೆ ನನ್ನ ಮನಸ್ಸನ್ನು ಗೆದ್ದು ಬಿಟ್ಟಿದೆ ಎಂಬುದಾಗಿ ಅರ್ಜುನನು ಪರಮಾತ್ಮನ ಗುಣಗಾನಗಳನ್ನು ಮತ್ತೆ ಮತ್ತೆ ಕೇಳಬೇಕೆಂಬ ಆಸೆಯಿಂದ ಪರಮಾತ್ಮನಲ್ಲಿ ಕೃಷ್ಣನಲ್ಲಿ ಬೇಡಿಕೊಳ್ಳುತ್ತಿದ್ದಾನೆ. ಶ್ರೀ ಭಗವಾನುವಾಚ. ಭಗವಂತನು ಹೇಳುತ್ತಾನೆ, ಅಬ್ಬಾ, ಈಗ ನಿನಗೆ ಅರ್ಥವಾಯಿತು ಕೃಷ್ಣ, ನಾನು ಯಾರು ಎಂಬುದು. ನಾನು ವಿಷ್ಣು ಭಾವವನ್ನು ಹೊಂದಿರುವೆನು, ವಿಶ್ವಕ್ಕೆ ಆದಿ, ವಿಶ್ವಕ್ಕೆ ಆತ್ಮನಾಗಿ ಇರುವಂತಹವನು. ನನ್ನನ್ನು ನೀನು ಇದುವರೆಗೂ ತಿಳಿದುಕೊಳ್ಳಲಾರದೆ ಹೋದೆ. ಹೇ ಅರ್ಜುನ, ಈಗಲಾದರೂ ನನ್ನ ಈ ಮಹಿಮೆಗಳನ್ನು ಕೇಳುವ ಮೂಲಕ ಆ ಮಹಿಮೆಗಳನ್ನು ಅನುಭವಿಸು. ನಾನು ನಿನ್ನ ಮುಂದೆಯೇ ಇದ್ದೇನೆ, ವಿಷ್ಣು ಭಾವದಿಂದ ಎಲ್ಲವನ್ನೂ ತಿಳಿಸುತ್ತಲಿದ್ದೇನೆ ಎಂಬುದಾಗಿ ಶ್ರೀಕೃಷ್ಣನು ತನ್ನ ಮುಂದಿನ ಮಾತುಗಳನ್ನು ಹೇಳಲಾರಂಭಿಸುತ್ತಾನೆ. ಹಂತತೆ ಕಥಯಿಷ್ಯಾಮಿ. ಅಪ್ಪ, ಈಗ ಅರ್ಥ ಮಾಡ್ಕೊಂಡಿಯಲ್ಲ, ನಾನು ನಿನಗೆ ಎಲ್ಲ ಹೇಳೋಕ್ಕೆ ಶುರು ಮಾಡ್ತೀನಿ. ಹಂತತೆ ಕಥಯಿಷ್ಯಾಮಿ ದಿವ್ಯಾತ್ಮ ವಿಭೂತಯ. ದಿವ್ಯ ಲೋಕದ ದಿವ್ಯ ಪುರುಷನಾದಂತಹ ಆದಿಮೂಲನಾದಂತಹ ನನ್ನ ಎಲ್ಲ ವಿಭೂತಿಗಳನ್ನು, ಕೊನೆಯೇ ಇಲ್ಲದಂತಹ ಈ ವಿಸ್ತರಿಸಲ್ಪಡುವಂತಹ ವಿಭೂತಿಗಳನ್ನು ನಿನಗೆ ಒಂದೊಂದಾಗಿ ತಿಳಿಸುತ್ತೇನೆ ನೋಡು ಎಂಬುದಾಗಿ ಪ್ರತಿಯೊಂದು ಪದಗಳನ್ನು, ತನ್ನ ವಿಭೂತಿ ಮಹಿಮೆಗಳನ್ನು, ಗುಣವನ್ನು ಪರಮಾತ್ಮನು ಅರ್ಜುನನಿಗೆ ಪ್ರಕಟಪಡಿಸುತ್ತಿದ್ದಾನೆ. ಅರ್ಜುನ ಎಂತಹ ಮಹಾಭಾಗ್ಯಶಾಲಿ! ಪರಮಾತ್ಮನನ್ನು ಕೃಷ್ಣನನ್ನಾಗಿ ತಿಳಿದುಕೊಂಡು ಮಾನವನಂತೆ ಎಂಬುದಾಗಿ ಯೋಚಿಸುತ್ತಿದ್ದವನು ಈಗ ಬ್ರಹ್ಮಾಂಡಕ್ಕೆ ಒಡೆಯನಾದ, ಬ್ರಹ್ಮಾಂಡವೇ ಉದ್ಭವಿಸಿ ಎಲ್ಲವೂ ನಡೆದುಕೊಂಡು ಹೋಗುತ್ತಿರುವಂತಹ ಯೋಗೇಶ್ವರನಾದಂತಹ ಮಹಾಮಹಿಮನಾದಂತಹ ಬ್ರಹ್ಮವಿದ್ಯೆಯನ್ನು, ಯೋಗಶಾಸ್ತ್ರವನ್ನು ಅರ್ಜುನನ ಮೂಲಕ ಜಗತ್ತಿಗೆ ಕೊಡುತ್ತಿರುವಂತಹ ಪರಮಾತ್ಮನನ್ನು, ಪರಮಪುರುಷನನ್ನು ನೋಡುತ್ತಾ ಆನಂದ ತುಂದಿದನಾಗಿದ್ದಾನೆ. ಹಂತತೆ ಕಥಯಿಷ್ಯಾಮಿ ದಿವ್ಯಾತ್ಮವಿಭೂತಯ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಅಹಮಾದಿಶ್ಚ ಮಧ್ಯಶ್ಚ ಭೂತಾನಾಂ ಅಂತ ಏವ ಚ. ನೀನು ಯಾವ ಭೂತಗಳನ್ನು ನೋಡ್ತಾ ಇದೆಯೋ, ತಿಳ್ಕೊಳ್ತಾ ಇದೆಯೋ, ಅವರೆಲ್ಲದಕ್ಕೂ ಆದಿಯೂ ನಾನೇ, ಮಧ್ಯವೂ ನಾನೇ, ಅಂತ್ಯವೂ ನಾನೇ, ವ್ಯಕ್ತವೂ ನಾನೇ, ಅವ್ಯಕ್ತವೂ ನಾನೇ, ಜನ್ಮ ಇರುವವನೂ ನಾನೇ, ಜನ್ಮವಿಲ್ಲದವನೂ ನಾನೇ, ಅಜನೂ ನಾನೇ ಎಂಬುದಾಗಿ ಪರಮಾತ್ಮನು ತನ್ನ ಗುಣಗಳನ್ನು ಒಂದೊಂದಾಗಿ ಬಿಚ್ಚಿಡುತ್ತಾ ಅರ್ಜುನನಿಗೆ ತನ್ನ ಮಹಾಮಹಿಮೆಗಳನ್ನು, ಬ್ರಹ್ಮಾಂಡ ಸ್ವರೂಪದ, ಬ್ರಹ್ಮಾಂಡ ರೂಪದ, ಬ್ರಹ್ಮಾಂಡಕ್ಕೆ ಒಡೆಯನಾದ, ಪ್ರಭುವಾದ, ವಿಭುವಾದ ಶ್ರೀಮನ್ನಾರಾಯಣನು ಅರ್ಜುನನಿಗೆ ಕರುಣಿಸುತ್ತಿದ್ದಾನೆ. ಎಂಥ ಕಾರುಣ್ಯವೆಂದರೆ ಇದು ಯಾರಿಗೂ ದೊರಕದು. ದೇವತಾದಿಗಳು ತಪಸ್ಸು ಮಾಡುತ್ತಾ, ಋಷಿ ಮುನಿಗಳು ಈ ಒಂದು ಪರಮಾತ್ಮನ ಗುಣಗಳನ್ನು, ವಿಭೂತಿ ಯೋಗವನ್ನು ತಿಳಿದುಕೊಳ್ಳಲು, ನೋಡಲು, ಆನಂದಿಸಲು ತವಕ ಪಡುತ್ತಿರುವಾಗ ಕೋಟಿ ಕೋಟಿ ಜನ್ಮಗಳಲ್ಲೂ ಸಾಧ್ಯವಾಗದೇ ಇರುವಂತಹ ಈ ಒಂದು ದಿವ್ಯ ರೂಪವನ್ನು, ಮಹಿಮೆಗಳನ್ನು ಪರಮಾತ್ಮನು ಅರ್ಜುನನಿಗೆ ಹೇಳುವ ಮೂಲಕ ತೋರಿಸುತ್ತಿದ್ದಾನೆ ಎಂಬಲ್ಲಿಗೆ ವಿರಮಿಸೋಣ. ಶ್ರೀಕೃಷ್ಣಾರ್ಪಣೆ.